ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋಣ ಹೊಸ ವಿಡಿಯೋ ಪ್ರೀತಿಯ ಸುಸ್ವಾಗತ ಸ್ನೇಹಿತರೆ. ಇವತ್ತು ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ಜಿಲ್ಲಾಧಿಕಾರಿ ಕಚೇರಿ ಬೀದರ್ ಇವರ ವತಿಯಿಂದ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಲ್ಲ ಕೆಳಗಡೆ ಚಾನಲ್ ನೆನಪಕ್ಕೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲೈಕನ್ ಆಲ್ರೆಡಿ ಮಾಡಿ. ಹಾಗೆ ವಿಡಿಯೋ ಇಷ್ಟ ಅದನ್ನು ಲೈಕ್ ಮಾಡಿ ಸ್ನೇಹಿತರೆ. ಸರಿನಾ? ದಿನಾಂಕ 21/2026 ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಬೀದರ್ನ KKRTCಯಲ್ಲಿ. ಸರಿನಾ? ಉಚಿತ ಪತ್ರಿಕಾ ಪ್ರಕಟಣೆಗಾಗಿ ವಿಶೇಷ ಚಾಲಕ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಬಗ್ಗೆ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ನೇಮಿತ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ ಅವರ ಮೂಲಕ ಹೊರಗುತ್ತಿಗೆ ಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ವಿಭಾಗದ ವ್ಯಾಪ್ತಿಯ ಬೀದರ್ 1, ಬೀದರ್ 2, ಬಾಲ್ಕಿ, ಔರಾದ, ಬಸವ ಕಲ್ಯಾಣ ಮತ್ತು ಅಮಾನಾಬಾದ್ ಘಟಕಗಳ ಬಸ್ ಚಾಲನೆಗೆ 78 ಜನ ಚಾಲಕರು ಬೇಕಾಗಿದ್ದರಿಂದ ವಾಕ್-ಇನ್ ಇಂಟರ್ವ್ಯೂವನ್ನು ಏರ್ಪಡಿಸಲಾಗಿದೆ. ಕಾರಣ: ದಿನಾಂಕ 3/2/2026ರಿಂದ 4/2/2026ರವರೆಗೆ ಚಾಲಕ ಹುದ್ದೆಗೆ ಕಾಕರಾಸ ಅಂದರೆ KKRTCಯಲ್ಲಿ ನಿಗಮದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬೀದರ್ ವಿಭಾಗೀಯ ಕಚೇರಿ ಸಮಯದಲ್ಲಿ ನೇರ ಸಂದರ್ಶನ ನಡೆಸಲಾಗುವುದು. ನೋಡಿ, ಯಾವುದೇ ರೀತಿಯ ಒಂದು ಎಕ್ಸಾಮ್ ನಿಮಗೆ ಇರೋದಿಲ್ಲ. ನೇರ ಸಂದರ್ಶನದ ಮೂಲಕ ಒಂದು ಹುದ್ದೆಗೆ ಅರ್ಜಿಯನ್ನು ತಗೊಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಆಯ್ಕೆ ಸಮಿತಿಯ ಸಮ್ಮುಖದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಅಭ್ಯರ್ಥಿಗಳು ಹಾಜರುಪಡಿಸಬೇಕಾದ ದಾಖಲೆಗಳು ಮತ್ತು ಅನುಸರಿಸಬೇಕಾದ ಷರತ್ತು ನಿಬಂಧನೆಗಳನ್ನು ಹಾಗೂ ಹೆಚ್ಚಿನ ವಿವರಗಳನ್ನು ಸರ್ಕಾರದ ವೆಬ್ಸೈಟ್ www.bidar.nic.in ಸಂಪರ್ಕಿಸಬಹುದಾಗಿದೆ. ನೋಡಿ, ನಿಮಗೇನಾದರೂ ಡೌಟ್ಸ್ಗಳಿದ್ದರೆ www.bidar.com ನಲ್ಲಿ ಹೋಗಿ ಪರಿಶೀಲಿಸಿಕೊಳ್ಳಬಹುದು. ಇನ್ನು ಎಷ್ಟೆಷ್ಟು ಯಾವ್ಯಾವ ಹುದ್ದೆಗಳು ಅಂತ ನೋಡೋದಾದರೆ, ಹಾಜರುಪಡಿಸಬೇಕಾದ ಮೂಲ ದಾಖಲಾತಿಗಳು ನೋಡೋದಾದರೆ, ಚಾಲಕ ಹುದ್ದೆಗೆ SSLC ಮೂಲ ಅಂಕಪಟ್ಟಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಮಸ್ಟ್ ಬಿ ಪೊಸಿಷನ್ 2 years HTV ಲೈಸೆನ್ಸ್ ಟು ಡ್ರೈವ್ ಹೆವಿ ಪ್ಯಾಸೆಂಜರ್ ಗೂಡ್ಸ್ ವೆಹಿಕಲ್, ಪೊಸಸ್ ಕರ್ನಾಟಕ ಬ್ಯಾಡ್ಜ್. ನೋಡಿ, ನಿಮಗೆ ಹೆವಿ DL ಇರಬೇಕು ಮತ್ತು ಹೆವಿ ಬ್ಯಾಡ್ಜ್ ಇರಬೇಕು. ಸರಿನಾ? ಅಂಥವರು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಕಾಕರಾಸ ನಿಗಮದಲ್ಲಿ ಸಹೋದರ ಸಂಸ್ಥೆಗಳಾದ ಕಾರಾರಸ ನಿಗಮ, BEMAಸ ಸಂಸ್ಥೆ, ವಾಕರಾಸ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಗಳಲ್ಲಿ ಗಣಕೀಕೃತ ಚಾಲನಾ ಪತನ ಟ್ರ್ಯಾಕ್ ಟೆಸ್ಟ್ನಲ್ಲಿ ಭಾಗವಹಿಸಿ ಉತ್ತೀರ್ಣರಾದ ಕುರಿತು ಅಂಕಪಟ್ಟಿ ಹಾಗೂ ದಾಖಲಾತಿ ಪರಿಶೀಲನೆ ವರದಿಯನ್ನು ಮಾಡ್ತಾರೆ ಸ್ನೇಹಿತರೆ. ಮತ್ತು ಆಧಾರ್ ಕಾರ್ಡ್ ಬೇಕು, ಜಾತಿ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್ಪೋರ್ಟ್ 4 ಫೋಟೋಗಳು, ಅಭ್ಯರ್ಥಿಯ ವಯಸ್ಸು 4/2/2026ಕ್ಕೆ ಕನಿಷ್ಠ 24 ವರ್ಷ ತುಂಬಿರಬೇಕು ಮತ್ತು ಈ ಕೆಳಗಿನಂತೆ ವಯೋಮಿತಿ ಮೀರಿರಬಾರದು. ನೋಡಿ, 24 ವರ್ಷ 4/2/2026ಕ್ಕೆ 24 ವರ್ಷ ತುಂಬಿರಬಾರ್ದು. ಸರಿನಾ? ಸಾಮಾನ್ಯ ವರ್ಗ 35 ವರ್ಷ ಆಗಿರಬಾರ್ದು. ಪ್ರವರ್ಗ 2A, 2B, 3A ಮತ್ತು 3B 38 ವರ್ಷ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 40 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ಸರಿನಾ? ಪ್ರವರ್ಗವಾರು ಭರ್ತಿ ಮಾಡಿಕೊಳ್ಳುವ ವಿವರ ಕೆಳಕಂಡಂತೆ ನೀಡಿದ್ದಾರೆ. ಚಾಲಕ ಹುದ್ದೆಗಳು 56 ಇರುತ್ತೆ. ಪರಿಶಿಷ್ಟ ಜಾತಿ ಇತರೆ 5, ಮಹಿಳಾ ಅಭ್ಯರ್ಥಿ 4, ಒಟ್ಟು 9 ಹುದ್ದೆಗಳು. ಪರಿಶಿಷ್ಟ ಪಂಗಡ 3, ಮಹಿಳಾ ಅಭ್ಯರ್ಥಿ 1, ಪ್ರವರ್ಗ 1 ಇತರೆ 1ರಲ್ಲಿರುತ್ತೆ. ಮಹಿಳಾ ಅಭ್ಯರ್ಥಿಗೆ 2 ಇರುತ್ತೆ. 2A ಮಹಿಳಾ ಅಭ್ಯರ್ಥಿ ಮಾತ್ರ ಇರುತ್ತೆ. 2B ಮಹಿಳಾ ಅಭ್ಯರ್ಥಿಗೆ ಇರುತ್ತೆ. 3A ಅದು ಕೂಡ 2A ಇತರೆ 5 ಇರುತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ 3 ಇರುತ್ತೆ. 2B 2 ಇರುತ್ತೆ. 3A ಅದು ಕೂಡ ಮಹಿಳಾ ಅಭ್ಯರ್ಥಿ ಕೂಡ ಇರುತ್ತೆ. ಇನ್ನು 3B ಇತರೆ 2 ಇರುತ್ತೆ. ಮಹಿಳಾ ಅಭ್ಯರ್ಥಿಗೆ 1 ಇರುತ್ತೆ. ಒಟ್ಟು 3 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಗೆ 16 ಹುದ್ದೆಗಳಿರುತ್ತೆ. ಮಹಿಳಾ ಅಭ್ಯರ್ಥಿಗೆ 9 ಇರುತ್ತೆ. ಒಟ್ಟು 25 ಹುದ್ದೆಗಳು. ಒಟ್ಟು 32 ಹುದ್ದೆಗಳು. ಮಹಿಳಾ ಅಭ್ಯರ್ಥಿ 24 ಹುದ್ದೆಗಳು. ಒಟ್ಟು ಟೋಟಲ್ 56 ಹುದ್ದೆಗಳು ಇಲ್ಲಿ ಹಾಜರಿರುತ್ತೆ. ಚಾಲಕ ಹೆಣ್ಮಕ್ಕಳಿಗೆ ಹಿಂಬಾಕಿ ಹುದ್ದೆಗಳು 22 ಇರುತ್ತೆ. ಪರಿಶಿಷ್ಟ ಜಾತಿ ಇರೋದಿಲ್ಲ, ಪರಿಶಿಷ್ಟ ಪಂಗಡಕ್ಕೂ ಇರೋದಿಲ್ಲ. ಪ್ರವರ್ಗ 1ಕ್ಕೆ ಮಾತ್ರ 3 ಹುದ್ದೆಗಳಿರುತ್ತೆ. ಇತರೆಗೆ 2A 15 ಹುದ್ದೆಗಳು. ಇನ್ನು 2B ಪ್ರವರ್ಗ 1ಕ್ಕೆ 3 ಹುದ್ದೆಗಳು, 2Aಗೆ 15 ಹುದ್ದೆಗಳು ಮತ್ತು 2Bಗೆ ಯಾವುದೇ ರೀತಿ ಹುದ್ದೆಗಳು ಇರೋದಿಲ್ಲ. ಇಲ್ಲಿ 3Aಗೆ 4 ಹುದ್ದೆಗಳಿರುತ್ತೆ. ಇನ್ನು 3Bಗೆ ಇರೋದಿಲ್ಲ, ಸಾಮಾನ್ಯ ಅಭ್ಯರ್ಥಿಗಳಿರೋದು. ಒಟ್ಟು 22 ಹುದ್ದೆಗಳು ಇಲ್ಲಿ ಖಾಲಿಯಿದ್ದಾರೆ ಸ್ನೇಹಿತರೆ. ಸರಿನಾ? ಇಷ್ಟು
ಇದೊಂದು ಡಿಸ್ಕ್ರಿಪ್ಷನಲ್ಲಿ ನಾನು ಇದನ್ನು ನೋಟಿಫಿಕೇಷನ್ ಬಿಟ್ಟಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಅರ್ಥ ಮಾಡಿಕೊಂಡು ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ದಯವಿಟ್ಟು ನೀವು ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ, ಸರಿನಾ. ಇತರೆ ಷರತ್ತುಗಳು: ಬೀದರ್ ವಿಭಾಗದ ಬೀದರ್ 1, ಬೀದರ್ 2, ಬಾರ್ಗಿ, ಬಸವ ಕಲ್ಯಾಣ, ಔರಾದ ಮತ್ತು ಹನುಮನಾಬಾದ್ ಘಟಕಗಳ ಪೈಕಿ ಯಾವುದೇ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧರಿರಬೇಕು. ನೋಡಿ, ಈ 3 ಬಸವ ಕಲ್ಯಾಣ ಆಗಿರ್ಬೋದು, ಔರಾದ ಆಗಿರ್ಬೋದು, ಹನುಮನಾಬಾದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ನೀವು ಸಿದ್ಧರಿರಬೇಕು. ಅಂಥವರು ಅರ್ಜಿಯನ್ನು ಸಲ್ಲಿಸಿ. ಚಾಲಕ ಹುದ್ದೆಗೆ ಮಾಸಿಕ ವೇತನ ಚಾಲ್ತಿ ಸಾಲಿನಲ್ಲಿರುವ ಕನಿಷ್ಠ ವೇತನ ಪ್ರಕಾರ ಪಾವತಿಸಲಾಗುವುದು. ಕರ್ತವ್ಯಕ್ಕೆ ಗೈರು ಹಾಜರಾದಲ್ಲಿ ತತ್ಸಮಾನವಾಗಿ ವೇತನವನ್ನು ಕಡಿತಗೊಳಿಸುವುದು. ನೋಡಿ, ಚಾಲಕ ಹುದ್ದೆಗೆ ಗಣಕೀಕೃತ ಚಾಲನಾ ಪಥದ ಟ್ರೇಡ್ ಟೆಸ್ಟ್ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮಾತ್ರ ಪರಿಗಣಿಸಲಾಗುವುದು, ಸರಿನಾ. ನೋಡಿ, ಸಂದರ್ಶನಕ್ಕೆ ಪಡಿಸಿದ ದಿನಾಂಕಗಳಂದು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಮುಂಜಾನೆ 12 ಗಂಟೆ ಒಳಗಾಗಿ KKRTC ನಿಗಮದ ವಿಭಾಗೀಯ ಕಚೇರಿ ವಿವಿಧರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಡಿ, 12 ಗಂಟೆ ಒಳಗೆ ಬೀದರ್ನಲ್ಲಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು, ಸರಿನಾ. ಮುಂಚಿತವಾಗಿ ಹೆಸರುಗಳನ್ನು ನೋಂದಾಯಿಸಿದವರಿಗೆ ಮಾತ್ರ ಸಂದರ್ಶನಕ್ಕೆ ಹಾಜರು ಅವಕಾಶವಿರುತ್ತದೆ. ನೋಡಿ, ನೀವು ಮುಂಚಿತವಾಗಿ ಒಂದು ನಿಮ್ಮ ನೇಮನಲ್ಲಿ ಎಂಟ್ರಿ ಮಾಡಿಸಿದರೆ ಮಾತ್ರ ನಿಮಗೆ ಒಂದು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀರಾ, ಸರಿನಾ. ಇಲ್ಲಾಂದರೆ ಆಗೋದಿಲ್ಲ, ಸರಿನಾ. 12 ಗಂಟೆ ಒಳಗೆ, ಸರಿನಾ. ಅರ್ಥ ಮಾಡ್ಕೊಳ್ಳಿ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಸಂದರ್ಶನ ಸಮಯದಲ್ಲಿ ಮೂಲ ದಾಖಲಾತಿಗಳಿಂದ 2 ಸೆಟ್ ಪ್ರತಿಗಳನ್ನು ಒದಗಿಸುವುದು ಹಾಗೂ ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಫೋಟೋಗಳನ್ನು ಸಲ್ಲಿಸುವುದು. ಈ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಮೆರಿಟ್ ಆಧಾರದ ಮೇಲೆ ಪಾರದರ್ಶಕವಾಗಿ ಪ್ರಚಲಿತ ನಿಯಮಾವಳಿಯಂತೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು. ಕಾರಣ ಯಾವುದೇ ಆಮಿಷಕ್ಕೆ ಒಳಗಾಗಬಾರದೆಂದು ತಿಳಿಸಲಾಗಿದೆ, ಸರಿನಾ. ಮುಂಬರುವ ದಿನಗಳಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದ್ದಲ್ಲಿ ಈ ಸಂದರ್ಶನದಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಪರಿಗಣಿಸಲಾಗುವುದು. ನೋಡಿ, ಮುಂದೇನಾದರೂ ನಿಮಗೆ ಇನ್ನು ಡ್ರೈವರ್ಗಳು ಬೇಕು ಅಂತಂದರೆ KKRTCಯಲ್ಲಿ ನಿಮ್ಮನ್ನೇ ಒಂದು ಇದು ಮಾಡ್ಕೋಬೋದು, ಸರಿನಾ. ಪರಿಗಣಿಸ್ತಾರೆ, ಸರಿನಾ. ಈ ಆಯ್ಕೆ ಯಾವುದೇ ಕಾಯಂ ಹುದ್ದೆಗಾಗಿ ಎಂದು ಭಾವಿಸತಕ್ಕದ್ದಲ್ಲ. ಇದು ನೋಡಿ, ಯಾವುದೇ ರೀತಿ ಕಾಯಮಾಗಿ ಹುದ್ದೆ ಅಲ್ಲ, ಸರಿನಾ. ನಿಮಗೆ ಎಷ್ಟು ತಿಂಗಳ ಒಂದು ಹುದ್ದೆ ಇರುತ್ತೆ ಅಂತ ಇಲ್ಲಿ ನೋಡಿ ತಿಳಿಸಿದೆ. ನೋಡಿ, ಸದರಿ ಗುತ್ತಿಗೆಯೊಂದಿಗೆ ಯೋಜನೆಯು ಗರಿಷ್ಠ 11 ತಿಂಗಳ ಅವಧಿ ಮಾತ್ರ ಇರುತ್ತದೆ. ಒಂದು 11 ತಿಂಗಳಿಗೆ ಮಾತ್ರ ಒಂದು ಜಾಬ್ ಇರುತ್ತೆ, ಸರಿನಾ. ಇಷ್ಟು KKRTCಯಲ್ಲಿ ಕರೆದಿರ್ತಕ್ಕಂಥ ಒಂದು ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳು. ದಯವಿಟ್ಟು ಯಾರಾದರೂ ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ ಇಂಟರ್ವ್ಯೂ ಪಡ್ಕೊಂಡು ಜಾಬ್ನ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.